ಒಬ್ಬನೇ ಟ್ರಾವೆಲ್ ಮಾಡು, ಬಟ್ ಯಾರಿಗೂ ಹೇಳ್ಬೇಡ. ಒಂದು ನಿಜವಾದ ಪ್ರೀತಿಯಲ್ಲಿ ಬದುಕು, ಬಟ್ ಯಾರಿಗೂ ಹೇಳ್ಬೇಡ. ಪ್ರತಿಯೊಂದು ಸೆಕೆಂಡ್ ಹ್ಯಾಪಿಯಾಗಿ ಬದುಕು, ಬಟ್ ಯಾರಿಗೂ ಹೇಳ್ಬೇಡ. ಯಾಕೆಂದ್ರೆ ಈ ಜನಗಳು ಒಳ್ಳೆ ವಿಚಾರಗಳನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಪ್ರೆಸೆಂಟ್ ಪರಿಸ್ಥಿತಿ, ನೀನ್ ಗೋವಾಗೆ ಹೋಗೋ ವಿಷಯ 100 ಜನ ಗೊತ್ತಾಗಬೇಕು. ಮೂವಿ ನೋಡ್ತಾ ಇದ್ರೆ ಸ್ಟೇಟಸ್ ಇಡಬೇಕು. ಐಸ್ ಕ್ರೀಮ್ ತಿಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಇಡಬೇಕು. ಹೊಸ ಪ್ಯಾಂಟೀಸ್ ತಗೊಂಡ್ರೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಬೇಕು. ಸಪೋಸ್ ಅವು ಸೈಜ್ ಸೂಟ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ರಿವ್ಯೂ ಕೊಡಬೇಕು. ಯಾವನೋ ಕಮೆಂಟ್ ಡಿಸ್ಲೈಕಿಗೆ ಕೂಗ್ ಹೋಗಬೇಕು. ಸೊ ಇಲ್ಲಿ ನನ್ನ ಪಾಯಿಂಟ್ ಏನಂದ್ರೆ, ಜನಗಳು ಹ್ಯಾಪಿಯಾಗಿ ಬದುಕಕ್ಕೆ ಬರಲ್ಲ. ಇನ್ನೂ ಹೇಳ್ಬೇಕಂದ್ರೆ, ಪ್ರೆಸೆಂಟ್ ಜನರೇಷನ್ಗೆ ಆನಂದವನ್ನು ಅನುಭವಿಸಕ್ಕಾಗಲ್ಲ, ಸೌಂದರ್ಯವನ್ನು ಸವಿಯಕ್ಕಾಗಲ್ಲ. ಯಾವನೊಬ್ಬ ಸ್ಯಾಡಿಸ್ಟ್ ಫಿಲಾಸಫರ್ ಹೇಳಿದ್ದಾನೆ, ಸಂತೋಷವನ್ನು 10 ಜನಗಳ ಜೊತೆಗೆ ಹಂಚಿಕೊಂಡ್ರೆ ಅದು 10 ಪಟ್ಟು ಜಾಸ್ತಿ ಆಗುತ್ತೆ ಅಂತ. ಬಟ್ ಆಕ್ಚುಲಿ ಅದು ಈಗ ಕಡಿಮೆ ಆಗ್ತಾ ಇದೆ. ಮೇ ಬಿ ಅದು ಅವಾಗ ಕರೆಕ್ಟ್ ಇರ್ಬೋದು, ಬಟ್ ಈಗಿನ ನಾಗರಿಕತೆಗೆ ಅದು ಸೂಟ್ ಆಗ್ತಾ ಇಲ್ಲ. ನೀವು ಲಾಜಿಕಲಿ ಥಿಂಕ್ ಮಾಡಿದ್ರೆ, ನಮ್ಮ ಸ್ಟೇಟಸ್ ಅನ್ನು 10 ಜನಗಳ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ಅಂದ್ರೆ ಶೋ ಆಫ್ ಇದ್ದಂಗೆ. ನಿಜವಾಗ್ಲೂ ಈ ಶೋ ಆಫ್ ಯಾವ ತರ ಇರುತ್ತೆ ಅಂದ್ರೆ, ಅವ್ರ ಹುಚ್ಚೆ ಅವ್ರ ಮೇಲೆನೆ ಹಾಕೊಂಡಂಗಿರುತ್ತೆ. ಎಲ್ಲದನ್ನು ಕ್ಲಿಕ್ ಕ್ಲಿಕ್ ಅಂತ ಫೋಟೋ ತಗೊಳಕ್ಕೆ ನೀನೇನ್ ಫೋಟೋಗ್ರಾಫರಾ, ಇಲ್ಲ ಅಂತಂದ್ರೆ ಪ್ರೈಮ್ ಮಿನಿಸ್ಟರಾ? ಸೊ ಬಿ ಇನ್ ಪ್ರೆಸೆಂಟ್, ಎಂಜಾಯ್ ದಿ ಪ್ರೆಸೆಂಟ್ ಮೂಮೆಂಟ್ ವೇರ್ ಎವರ್ ಯು ಆರ್.